ನಮ್ಗೆ ಯಾವುದೇ ಹೈಕಮಾಂಡ್ ಬೇಕಾಗಿಲ್ಲ. ಕೊತ್ತೂರು ಮಂಜುನಾಥ ನಮ್ಮ ಹೈಕಮಾಂಡ್ ಆತ ಎಲ್ಲಾ ಕಾರ್ಯಕ್ರಮಕ್ಕೂ ಬಂದು ಭಾಗವಹಿಸಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವ್ರನ್ನ ನಾನು ಮನವಿ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ಪಾರ್ಟಿಗೆ ಈಗ ನಾವು ಗುಲ್ಬರ್ಗ ತಾಲೂಕಿನ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಅಭ್ಯರ್ಥಿ ಆಧಾರ ಅವರು ಏನು ನಮ್ಮ ಅಕ್ಕಗೆ ತಾಯಂದಿರಿದ್ದಾರೆ ಮಹಿಳೆಯರು, ಅವರಿಗೆ ಮಹಿಳಾ ದಿನಾಚರಣೆ 8ನೇ ತಾರೀಕು ಮಾರ್ಚ್ 8ನೇ ತಾರೀಕು ದೀರ್ಘ ಸುಮಂಗಲಿ ಭವ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ನಮ್ಕೊಂಡು ಒಂದು 10 ರಿಂದ 15 ಸಾವಿರ ಜನ ಮೊಬಿಲೈಸ್ ಮಾಡಿಕೊಂಡು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡು ಆ ಕಾರ್ಯಕ್ರಮಕ್ಕೆ ಚರ್ಚೆ ಮಾಡಬೇಕಾದ್ರೆ ನಮ್ಮ ಕೊತ್ತೂರು ಮಂಜುನಾಥ್ ಅವ್ರ ಹತ್ರ ಮಾತಾಡಿದಾಗ ಅದು 10,000 15,000 ಹೋಗಿ 30,000 ಬೇಕು. 10 ರಿಂದ 15 ರಿಂದ 20 30,000ಕ್ಕೆ ಬಂತು. ಈಗ ಪುನಃ ನಾನು ಸ್ವಲ್ಪ ಹೆಚ್ಚಾಗಿ ಮಾಡಬೇಕು. ಆಮೇಲೆ ಕಾಂಗ್ರೆಸ್ ಪಕ್ಷದ ಸರಿ ಇದಕ್ಕೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಜೊತೆಗೆ ನಾವು ಗ್ರಾಮೀಣ ಮಟ್ಟದಲ್ಲೇ ಹೋಗ್ಬೇಕು ಅಂತ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಪುನಃ ಚರ್ಚೆ ಆಗಿ ನಮ್ಮ ಕೊತ್ತೂರು ಮಂಜುನಾಥ್ ಮತ್ತು ಆದ್ನಾಡ್ ಇಬ್ಬರು ಕೂಡ ಅವರಿಬ್ಬರ ಕನಸಿನ ಕೂಸು ಏನು ಅಂತಂದ್ರೆ ಒಂದೇ ಕಡೆ ಎಲ್ಲ ತಾಲೂಕನ್ನೆಲ್ಲ ಮೊಬಿಲೈಸ್ ಮಾಡೋದಕ್ಕಿಂತ ಹೋಬಳಿ ಮಟ್ಟಕ್ಕೆ ಹೋಗ್ಬಿಟ್ಟು ಹೋಬಳಿ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡೋದು ಅಂತ ತೀರ್ಮಾನ ಆಗಿದೆ. ಅದರಂತೆ ಈಗ ಮೊದಲನೇ ಮೀಟಿಂಗು 9ನೇ ತಾರೀಕು 3ನೇ ತಿಂಗಳು ಅದು ಗಟ್ಟುಗುಡಿಯಲ್ಲಿ ಫಸ್ಟ್ ದೇವಮೂಲೆ, ಅಲ್ಲಿಂದ ಬೈರ್ಕೂರು ಹೋಬಳಿ ಅಂತೇಳಿ ಬೈರ್ಕೂರು ಹೋಬಳಿ ಹೋಯ್ತು ಮಾಡ್ತಾ ಬಂತ ಅದು ಮಾಡಿಕೊಂಡು ಫಸ್ಟ್ ಗಟ್ಟುಗುಡಿ, ಅದಾದ್ಮೇಲೆ ತಾಯ್ಲೂರು 16/3ಕ್ಕೆ 23/3ಕ್ಕೆ ಆವಣಿ, 28/3ಕ್ಕೆ ದುಗ್ಸಂದ್ರ, 14/4ಕ್ಕೆ ಪಟ್ಟಣ ಮತ್ತು ಕಸ್ಬಾ ಹೋಬಳಿಗಳು ಈ ಕಾರ್ಯಕ್ರಮ ಮಾಡಬೇಕು. ಅದಕ್ಕೆ ನಮ್ಗೆ ಯಾವುದೇ ಹೈಕಮಾಂಡ್ ಬೇಕಾಗಿಲ್ಲ. ಕೊತ್ತೂರು ಮಂಜುನಾಥ ನಮ್ಮ ಹೈಕಮಾಂಡು ಆತ ಎಲ್ಲಾ ಕಾರ್ಯಕ್ರಮಕ್ಕೂ ಬಂದು ಭಾಗವಹಿಸಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವ್ರನ್ನ ನಾನು ಮನವಿ ಮಾಡ್ತಾ ಇದ್ದೀನಿ. ಏನಂತಂದ್ರೆ ಎಲ್ಲ ಕಾರ್ಯಕ್ರಮಗಳಿಗೂ ಬಂದು ಏನಿವಾಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಲ್ಪ ಬೇರೆ ಪಕ್ಷದವರು MLA ಗೆದ್ದ ತಕ್ಷಣ ಸ್ವಲ್ಪ ವೀಕ್ ಆಗಿದ್ದಾರೆ. ಅದಕ್ಕೆ ಇವಾಗ ನೀವು ಬಂದು ಹಿಂಗೆಲ್ಲ ಓಡಾಡ್ಬಿಟ್ಟು ಎಲ್ಲ ಜನರ ಜೊತೆ ಬೆರೆತಾಗ ಎಲ್ರಿಗೂ ಚಾರ್ಜ್ ಆಗ್ತಾರೆ, ಎಲ್ಲರೂ ಸೇರೋಗುತ್ತೆ. ಆಮೇಲೆ ನಾವು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳನ್ನ ಈಸಿಯಾಗಿ ಎದುರಿಸ್ಬೋದು. ಅದರಿಂದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನ ನಾವೆಲ್ಲರೂ ಸೇರಿ ಯಶಸ್ವಿಗೊಳಿಸ್ಬೇಕು. ಅದಕ್ಕಾಗಿ ಇವತ್ತು ಒಂದು ಪೂರ್ವಭಾವಿ ಸಭೆ ಅಂತ ಇದು ಮಾಡಿದ್ವು. ಅದು ಸಡನ್ ಆಗಿ ಅಂದ್ಕೊಂಡಿದ್ದು, ಇನ್ನೂ ಬಹಳಷ್ಟು ಜನ ಕರಿಬೇಕಾಗಿತ್ತು. ದಯವಿಟ್ಟು ಅವರಲ್ಲಿ ನಾನು ಕ್ಷಮೆ ಕೇಳ್ತೀನಿ, ಯಾಕಂದ್ರೆ ಇವತ್ತು ಬಂದಿಲ್ಲ ಅಂತೇಳಿ ನಮ್ಮನ್ನು ಕರೀಲಿಲ್ಲ ಅಂತ ಅನ್ಯತಾ ಭಾವಿಸ್ಬೇಡಿ. ಸಡನ್ ಆಗಿ ಅಂದ್ಕೊಂಡಿದ್ದು. ಅದರಿಂದ ಈಗ ನಮ್ಮ ಕೊತ್ತೂರು ಮಂಜುನಾಥ್ ಅವರು ಆದ್ನಾಡ್ ಅವರು ಬಂದರು, ಈ ಒಂದು ಟೈಮ್ ಟೇಬಲ್ ಫಿಕ್ಸ್ ಮಾಡಿದ್ದೀವಿ. ಇದು ಏನು ಸಭೆ ಮಾಡಿದ್ರು ಕೂಡ ಆ ಗ್ರಾಮ ಪಂಚಾಯತಿಗಳಿಗೆ ಮುಂಚಿನ ದಿವಸಗಳು ಮುಂದಿನ ಒಂದು 8 ದಿನಗಳ ಮುಂಚೆ ಹೋಗಿ ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಪ್ರಿಲಿಮಿನರಿ ಮೀಟಿಂಗ್ ಮಾಡಿ ಯಾವ ರೀತಿ ಮಾಡಬೇಕು ಅಂತೇಳಿ ಅವರೆಲ್ಲ ಕೇಳಿ ಅವರ ಅಭಿಪ್ರಾಯಗಳನ್ನ ಪಡೆದು ರೂಪುರೇಷೆಗಳನ್ನು ಪಡೆದು ಆಮೇಲೆ ಕಾರ್ಯಕ್ರಮ ಫಿಕ್ಸ್ ಮಾಡುವಂಥ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ತೀರ್ಮಾನಿಸಿದ್ವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬಯಸ್ತಾ ನಾನು ಒಂದನ್ನು ತಿಳಿಸ್ತೀನಿ. ಥ್ಯಾಂಕ್ ಯು.